ರಾಮಾಚಾರಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 10 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಇನ್ನೊಂದು ಅಂದರೆ ಈ ರೀತಿ ಏನೋ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿರೋರು ಇರ್ತಾರೆ. ಯಾಕಂದರೆ ಅವ್ರಿಗೆ ತಮ್ಮ ಧ್ವನಿ ಬಗ್ಗೆ ಒಂದೇನೋ ವಿಶ್ವಾಸ ಇರುತ್ತೆ ಅಥವಾ ಯಾರೋ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ. ಸೊ ಅವರು ಹೇಗೆ ಈ ಪ್ರಪಂಚಕ್ಕೆ ಕಾಲಿಡಬೇಕು, ಅವ್ರ ಮೊದಲ ತಯಾರಿ ಏನು ಅಥವಾ ಯಾವ ಮೂಲಕ ಬರಬೇಕು? ಬಟ್ ಸುದೀಪ್ ಸರ್ದು ಎಸ್ಪೆಷಲಿ ಹೇಳಲಿಕ್ಕೆ ಬಂದ್ರಿ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅದೊಂದು ಸೀಸನ್, ಫಸ್ಟ್ ಸೀಸನ್ನ ಸಕ್ಸಸ್ ಪಾರ್ಟಿಲಿ ಅವರು ಸಿಕ್ಕಾಗ ಅದು ಕರೆಕ್ಟಾಗಿ ಅವ್ರ ಹತ್ರ ಒಂದ್ಸತಿ ಮಾತಾಡೋದಕ್ಕೆ ಅಂತ ಸಿಕ್ಕಿರೋದು ಅದೇನೆ. ಆದರೆ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಿದೆಯಾ? ಹೌದು, ನಾನು ಕನ್ನಡ ಮತ್ತು ತಮಿಳ್ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಹಿಂದೆ. ಯಾಕೆ ಬಿಟ್ಬಿಟ್ರಿ ಅಂತ? ನನ್ನ ಫೋನನ್ನು ನೀವು ತೆಗೆದು ಹುಡುಕಿ ನೋಡ್ಬೋದು, ನನ್ನ ಹತ್ರ ಯಾರ ಜೊತೆಗೂ ಸೆಲ್ಫಿ ಇಲ್ಲ, ಯಾರ ಜೊತೆಗೂ ಫೋಟೋಗಳಿಲ್ಲ. ನಾನು ಅಂದರೆ ಆ ಸ್ಟಾರ್ ಈ ಸ್ಟಾರ್ ಅಂತ ಹೇಳ್ಕೊಂಡು ಇದು ಮಾಡ್ಕೊಂಡಿದ್ದವನಲ್ಲ. ಬಟ್ ನೀವು ಇದನ್ನೆಲ್ಲ ಪ್ರಪ್ರಥಮ ಅಂತ TV9 ಅದೆಲ್ಲ ಆರಂಭಿಸ್ಬೇಕಾದ್ರೆ ನಿಮ್ಮ ಏಜು ಸರ್? ಅದೇ, ನಾನು 19 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದೆ, 21-22 ವರ್ಷದಲ್ಲಿ. ಆದರೆ ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಿದೆಯಾ? ಹೌದು, ನಾನು ಕನ್ನಡ ಮತ್ತು ತಮಿಳ್ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ತುಂಬ ಹಿಂದೆ. ಯಾಕೆ ಬಿಟ್ಬಿಟ್ರಿ ಅಂತ? ಬಿಟ್ಟೆ ಅಂತಲ್ಲ, ಅಂದರೆ ಗಮನ ಬೇರೆ ಕಡೆ ಕೊಟ್ಟೆ ಅಂತ ಅಷ್ಟೆ. ಬಿಟ್ಟೆ ಅಲ್ಲ, ಕೊಟ್ಟೆ. ಹೌದು. ಓಕೆ, ಅಂದರೆ ಅವತ್ತಿಗೆ ನಿಮಗೆ ಅನ್ನಿಸ್ತಾ ಆನ್ ಸ್ಕ್ರೀನ್ ಅಥವಾ ಈ ಬಣ್ಣದ ಪ್ರಪಂಚದಲ್ಲಿ ನಾನು ಮುಂದುವರಿಯಬಹುದಾದ ವ್ಯಕ್ತಿತ್ವ, ಅಂದರೆ ಧ್ವನಿ ಕುರಿತು ಎಷ್ಟು ಕಾನ್ಫಿಡೆನ್ಸ್ ಇತ್ತು, ಇದ್ರ ಬಗ್ಗೆ ಅಷ್ಟು ಇರಲಿಲ್ವಾ ಅಥವಾ ಅವಕಾಶ ಸಿಗಲಿಲ್ವಾ, ಅಥವಾ ಸಿಕ್ಕರೂ ನಿಮಗದನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಸಮಯ ಇರಲಿಲ್ವಾ? ನಾನು ಆ ಥರ ಅದನ್ನು ಯೋಚನೆ ಮಾಡಿಲ್ಲ. ಅಂದರೆ ಒಂದು ಹಂತದಲ್ಲಿ ನಾನು ಕನ್ನಡ ಮತ್ತು ತಮಿಳ್ ಎರಡರಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ತುಂಬ ಬ್ಯುಸಿ ಇದ್ದೆ. ಅಂದರೆ ತಿಂಗಳ 30 ದಿನ ಕೂಡ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದೆ, ಎರಡರಲ್ಲೂ ನಾನು ಲೀಡಾಗಿ ಕೆಲಸ ಮಾಡ್ತಿದ್ದೆ. ಅದ್ರ ಮಧ್ಯದಲ್ಲಿ ನನಗೊಂದು ತೆಲುಗು ಸೀರಿಯಲ್ನಲ್ಲೂ ಕೂಡ ಅವಕಾಶ ಸಿಕ್ಕಿತ್ತು, ಅದನ್ನು ಮಾಡಲಿಲ್ಲ. ನಾನು ಕೊನೆ ಹಂತದಲ್ಲಿ ನಾನು ಬಿಡಬೇಕಾಗಿ ಬಂತು. ಯಾಕಂದರೆ ಈ ಅತಂತ್ರ ಪರಿಸ್ಥಿತಿಗಳು, ಅಂದರೆ ಇವತ್ತಿದೆ ನಾಳೆ ಇಲ್ಲ ಅಂತ ಹೇಳ್ಕೊಂಡು ಇರುವಂಥದ್ದು, ಇದು ನನ್ನ ಬೇರೆ ಕೆಲಸಗಳಿಗೆ ನನಗೆ ಗಮನ ಕೊಡೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ನಾನು ಸ್ವಲ್ಪ ಸ್ವಾತಂತ್ರ್ಯವನ್ನು ಬಯಸೋನು. ಸೊ ನನ್ನ ಕೆಲಸದಲ್ಲಿ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಇರಬೇಕು, ನಾನು ಅದ್ರ ಮೇಲೆ ಗಮನ ಕೊಡಬೇಕು ಅನ್ನೋ ಥರದ ಯೋಚನೆ ಅವನು. ಒಂದಿಷ್ಟು ಅದರಲ್ಲಿ ಅಂದರೆ ನಾನೇನು ಭಾರಿ ಡಿಸಿಪ್ಲಿನ್ನ ವ್ಯಕ್ತಿ ಅಂತಲ್ಲ, ಆದರೆ ನನಗೆ ಬೇರೆ ಹೊರಗಡೆಯ ವಿಷಯಗಳನ್ನು ಆಯ್ಕೆ ಮಾಡೋದ್ರಲ್ಲಿ ನನಗೆ ಸ್ವಾತಂತ್ರ್ಯ ಸಿಕ್ಕಾಗ ನನ್ನ ಕೆಲಸಗಳನ್ನು ನನಗೆ ಮಾಡೋದಕ್ಕೆ ಸ್ವಾತಂತ್ರ್ಯಗಳು ಸಿಗುತ್ತೆ. ಅಲ್ಲಿ ನನಗೆ ಆಯ್ಕೆಗಳು ಸಿಕ್ತು ಅಂತ ಅಂದಾಗ ನಾನು ಇದನ್ನು ಸ್ವಲ್ಪ ಗಮನ ಇಟ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸ್ವಲ್ಪ ಅಂದರೆ ಅದಕ್ಕೊಂದು ಬ್ರೇಕ್ ಹಾಕಬೇಕಾಗಿ ಬಂತು. ಅದಾದಮೇಲೆ ಕಾರಣಾಂತರಗಳಿಂದ ನನಗೆ ನಮ್ಮ ಊರಿಗೆ ಹೋಗ್ಬೇಕಾಗಿ ಬಂತು. ನಾನು ತುಂಬ ವರ್ಷ ಹೊರಗೆ ಇದ್ದಿದ್ದರಿಂದ ಊರಿನ ಟಚ್ಚೇ ಇರಲಿಲ್ಲ. ಸೊ ನಮ್ಮ ಊರಲ್ಲಿ ನಮ್ಮದೇ ತೋಟ ಇದೆ, ಇತ್ಯಾದಿ. ನಾವು ರಿಲಿಜಿಯಸ್ ಕನೆಕ್ಷನ್ ಕೂಡ ಇದೆ. ನಮ್ಮ ಮನೆಯಲ್ಲಿ 2 ಹೊತ್ತು ಪೂಜೆ ನಡೆಯುತ್ತೆ, ಅಪ್ಪ ಅಮ್ಮನಿಗೆ ಏಜ್ ಆಗ್ತಾ ಬಂತು, ಸೊ ಇತ್ಯಾದಿ. ಸೊ ಅದೆಲ್ಲ ನಡೀತಾ ಇದ್ದಿದ್ರೆ ನಾವು ಊರಿಗೆ ಹೋಗಿದ್ದು ಕೂಡ ಇನ್ನೊಂದು ಕಾರಣವಾಗಿ ಬಂತು. ಹಾಗಂತ ಸಂಪೂರ್ಣವಾಗಿ ನಟನೆಯಿಂದ ವಿಮುಖ ಅಂತನೂ ಅಲ್ಲ. ಮಾಡ್ಲಿಂಗ್ದು ಬಂದರೆ ಅಥವಾ ಬೇರೆನಾದರೂ ಅವಕಾಶಗಳು ಸಿಕ್ಕರೆ ಇಲ್ಲ ಅಂತ ಹೇಳಲ್ಲ ನಾನು. ಹಾಗಂತ ವಿಷಯ ಏನು ಅಂತಂದರೆ ಅಗೇನ್ ಅದು ಬೇಡುವಂಥ ಕಮಿಟ್ಮೆಂಟ್ಗಳು ನನಗೆ ಸಡನ್ನಾಗಿ ಅವರು ಹೆಚ್ಚಾಗಿ ನನಗೆ ಬಂದಿದ್ದ ಕರೆಗಳು ಹೇಗೆ ಅಂತಂದರೆ, ಇವತ್ತು ಹೇಳಿ ನಾಡಿದ್ದು ಇನ್ನು 3 ದಿನದಲ್ಲಿ ನೀವು ಸಿಗಬೇಕು, ಒಂದು 10 ದಿನ ನಿಮ್ಮ ಇದು ಬೇಕು, ಶೆಡ್ಯೂಲ್ ಬೇಕು ಅಂತ. ಸೊ ಅದು ನನಗೆ ಇವತ್ತಿನ ತನಕ ಅವಕಾಶನ ಕೊಡೋದಕ್ಕೆ ನನಗೆ ಅದಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ನನಗೆ ಅದು ಸಾಧ್ಯ ಆಗದೇ ಇರೋದ್ರಿಂದ ನಾನು ಮಾಡಿಲ್ಲ. ಆದರೆ ಕನ್ನಡ ಮತ್ತು ತಮಿಳ್ ಸೇರಿ ನಾನು ಸೀರಿಯಲ್ಗಳಲ್ಲಿ ಸಾಧಾರಣ 1-1.5 ಸಾವಿರ ಎಪಿಸೋಡ್ಗಳನ್ನು ಮಾಡಿದ್ದೀನಿ, ಆ್ಯಕ್ಟಿಂಗ್ ಮಾಡಿದ್ದೀನಿ. ಸೊ ನನಗೆ ಒಂದು ಹಂತದ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟಿದೆ. ಹಾಗೆ ಒಂದಿಷ್ಟು ಆ್ಯಡ್ಗಳಿಗೆ ಮಾಡೆಲ್ ಆಗಿ ಕೆಲಸ ಮಾಡಿದ್ದೀನಿ, ಮೇಜರ್ ಬ್ರ್ಯಾಂಡ್ಗಳಿಗೆ ಮಾಡೆಲ್ ಆಗಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಆ್ಯಂಕರಿಂಗ್ಗಳಿರ್ಬೋದು, ಅದನ್ನು ಕನ್ನಡದ ಒಳ್ಳೊಳ್ಳೆ ಶೋಗಳನ್ನು, ಮೇಜರ್ ಕಾರ್ಯಕ್ರಮಗಳನ್ನು ಆ್ಯಂಕರ್ ಆಗಿ ನಾನು ನಿರ್ವಹಣೆ ಮಾಡಿದ್ದೀನಿ. ಹಾಗೆ ಇದೇ ಥರದ ಒಂದು ಪಾಡ್ಕಾಸ್ಟನ್ನು ಕೂಡ ನಾನು ಆರಂಭಿಸಿದ್ದೀನಿ. ಈಗ ಅವ್ರದ್ದೊಂದು ಚಾನಲ್ ಇದೆ, ಏನು ಹೆಸರು ಸರ್ ಚಾನಲ್ ಹೆಸರು ಬಡಕಿಲಾ ಪ್ರದೀಪ್ ಅಂತಾನೆ. ಶೋ ಹೆಸರು ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಅಂತ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್.
ಅದ್ಭುತ. ನೀವೊಂದು ಅಡ್ವರ್ಟೈಸಲ್ಲಿ ಕೂಡ ಕಾಣಿಸ್ತೀರಿ, ಟಿವಿಲಿ ಬರುತ್ತಲ್ಲ. ಅದೇ ಮಾಡೆಲ್ ಆಗಿ ಕೆಲಸ ಮಾಡಿದ್ದೀನಿ. ಅದು ನಾನು ಕೋಲ್ಗೇಟ್ನಲ್ಲಿ ಮಾಡಿದ್ದೀನಿ, ಬ್ರೂ ಹೌದು, ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಂಡಿದ್ದ ಆ್ಯಡ್ ಅದು. ಅದಲ್ಲದೆ ನಾನು ಹಾಂಡಾ ಅಡ್ವರ್ಟೈಸ್ಮೆಂಟಲ್ಲಿ ಮಾಡಿದ್ದೀನಿ, ರೆಡ್ ಬಸ್ನಲ್ಲಿ ಮಾಡಿದ್ದೀನಿ, GRT ಅವರದಲ್ಲಿ ಮಾಡಿದ್ದೀನಿ. ಸೊ ಹೀಗೆ ಎಲ್ಲ ಮೇಜರ್ ಬ್ರ್ಯಾಂಡ್ಗಳ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಾನು. ಬಟ್ ಆ ಬ್ರ್ಯಾಂಡ್ಗಳು ನಿಮ್ಮ ಧ್ವನಿಯನ್ನು ಕೂಡ ಕೆಲವೊಮ್ಮೆ ಬಳಸಿದ್ದಾವ ಅಥವಾ ನಿಮ್ಮ ಹೆಚ್ಚಾಗಿ ಆ್ಯಕ್ಟಿಂಗ್ ಮಾತ್ರ? ಧ್ವನಿದು ಬೇರೆನೆ, ಧ್ವನಿದು ತುಂಬ ಕೆಲಸ ಮಾಡಿದ್ದೀನಿ ನಾನು. ಓಕೆ, ಆ್ಯಡ್ಗಳಿಗೆ. ಬಟ್ ಈ ಆ್ಯಡ್ಗಳಲ್ಲಿ ಅಥವಾ ಮೇಜರ್ ಆ್ಯಡ್ಗಳು ಯಾವಿದ್ದಾವೆ ಧ್ವನಿಯಲ್ಲಿ ಮಾಡಿರೋದು? ನನಗೆ ಎಕ್ಸಾಕ್ಟಾಗಿ ಆ ಥರ ನೆನಪು ಬರ್ತಿಲ್ಲ. ತುಂಬ ಮಾಡಿದ್ದೀನಿ. ಅಂದರೆ ಈಗ ಸದ್ಯಕ್ಕೆ ಅವುಗಳ ಹೆಸರುಗಳು ನೆನಪು ಬರ್ತಾ ಇಲ್ಲ. ಅಫ್ಕೋರ್ಸ್ ನಾನು ಒಂದು ಸಡನ್ನಾಗಿ ನೆನಪು ಬರ್ತಾ ಇರೋದು ಅಂತಂದರೆ ಕೆಲವೊಂದು ಮೇಜರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದೀನಿ, ಮತ್ತು ಏರ್ಟೆಲ್ದು ಮಾಡಿದ್ದೀನಿ. ಸೊ ಅದು ನೆನಪು ಬರ್ತಾ ಇರೋದು. ಆವಾಗ ವೋಡಫೋನ್ದು ತುಂಬ ರೆಗ್ಯುಲರ್ ಆಗಿ ಮಾಡ್ತಿದ್ದೆ, ರಿಲಯನ್ಸ್ದು ಇರ್ಬೋದು, ರಿಲಯನ್ಸ್ ಗ್ರೂಪ್ದು ಬೇರೆ ಬೇರೆ. ನೆನಪಿದೆ ನಿಮಗೆ? ನನಗೆ ಅಷ್ಟೊಂದು ಹಾಗೆಲ್ಲ ನೆನಪಿಲ್ಲ. ಹೌದಾ? ಮತ್ತು ಜ್ಯುವೆಲ್ರಿ ಬ್ರ್ಯಾಂಡ್ಗಳದ್ದು ಮಾಡ್ತಾ ಇರ್ತೀನಿ. ಮಲಬಾರ್ ಅವ್ರದ್ದು ನಿಖಾರ್ ಅಂತ ಒಂದಿದೆ. ಸೊ ಇವ್ರದ್ದೆಲ್ಲ ಮಲಬಾರ್ದು ನಾನು ತುಂಬಾ ತೆಲುಗು ಆ್ಯಡ್ಗಳನ್ನು ಮಾಡಿದ್ದೀನಿ. ಸೊ ಮತ್ತು ಗವರ್ಮೆಂಟ್ ಪ್ರಾಜೆಕ್ಟ್ಗಳು ಮಾಡ್ತಿರ್ತೀನಿ. ಅದು ಕನ್ನಡ ಅಲ್ಲದೇ ತೆಲುಗು ಮತ್ತು ಕೆಲವು ತಮಿಳು, ಇಂಗ್ಲೀಷು, ಹಿಂದಿಲೂ ಕೂಡ ಮಾಡಿದ್ದೀನಿ. ಬೇರೆ ಬೇರೆ ಗವರ್ಮೆಂಟ್ಗಳ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀನಿ. ಸೊ ಗ್ರೇಟ್. ಬಟ್ ಈ ನಡುವೆ ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮಗೀಗ 43 ವರ್ಷ, 41 ವರ್ಷ. ಬಟ್ ನೀವು ಇದನ್ನೆಲ್ಲ ಪ್ರಪ್ರಥಮ ಅಂತ TV9 ಅದೆಲ್ಲ ಆರಂಭಿಸ್ಬೇಕಾದ್ರೆ ನಿಮ್ಮ ಏಜು ಸರ್? ಅದೇ ನಾನು 19 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದು, 21-22 ವರ್ಷದಲ್ಲಿ ಆರಂಭ. ಓಕೆ, 21 ವರ್ಷದಲ್ಲಿ ಶುರು ಮಾಡಿ. ಸೊ ಈ ಪ್ರೊಫೆಷನ್ ಒಂದು 25 ವರ್ಷ ಆಗಿದೆಯಾ ಈಗ? ಅಲ್ಲ, 21ರಿಂದ 41, 20 ವರ್ಷ ಆಗ್ತಾ ಬಂತು. 20 ವರ್ಷ ಆಗ್ತಾ ಬಂತು. ಈ 20 ವರ್ಷದಲ್ಲಿ ಬಹುಶಃ ನೀವೇನು ಇಲ್ಲಿ ವಿಚಿತ್ರ ಅಂದರೆ ಇವ್ರು ಏನೂ ಅಂದ್ಕೊಂಡಿರಲಿಲ್ಲ. ಹೌದು. ಅಂದರೆ ಓಕಪ್ಪ ನಾನು ಅಂದ್ಕೊಂಡಂಗೆ ಆಯಿತು ಕಣಯ್ಯ, ನಾನು ಬದುಕಿದೆ ಅಂತ ಹೇಳೋರು ಒಂದಷ್ಟು ನಾನು ಕೇಳಿದ್ದೀನಿ. ನಾನು ಹಿಂಗೆ ಹೊಂಟಿದ್ದೆ ಸರ್, ಅಷ್ಟೋ ಏನೋ ಆಯಿತು ಸರ್. ಬಟ್ ಇವ್ರದ್ರಲ್ಲಿ ಅಂದ್ಕೊಂಡು ಹೊರಟಿದ್ದಿಲ್ಲ, ಬಟ್ ಸಿಕ್ಕಿದ್ದಕ್ಕೆಲ್ಲ ನೀವು ಬಹಳ ತೃಪ್ತಿ ಇದೆ ಲೈಫ್. ಏನು ಇದೆಯೋ ಇವತ್ತು ತೃಪ್ತಿ ಇದೆ? ತೃಪ್ತಿ ಇದೆ. ಹೆತ್ತವರಿಗೆ ಇದರ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂತ ಹೆತ್ತವರಿಗೆ ಹೆಮ್ಮೆ ಇದೆ. ಅವರು ನನ್ನನ್ನು ಅದೇ ಸೈನ್ಸ್ ಬಿಟ್ಟು ಇದಕ್ಕೆ ಅಂದರೆ ಬೇರೆ ಫೀಲ್ಡಿಗೆ ಹೋಗುವಾಗ ಒಂದೇ ಮಾತು ಹೇಳಿದ್ದು, ಪರವಾಗಿಲ್ಲ ನೀನು ಏನು ಬೇಕೋ ಆಯ್ಕೆ ಮಾಡ್ಕೋ ಅಂತ. ಯಾಕಂದ್ರೆ ನಾನು ಎಕ್ಸಾಮ್ ಹಿಂದಿನ ದಿನ ಹೇಳಿದ್ದೆ ನನಗೆ ಬರೆಯೋಕ್ಕೆ ಇಷ್ಟ ಇಲ್ಲ ಅಂತ. ಸರಿ ಪರವಾಗಿಲ್ಲ, ನಿಂಗೆ ಏನು ಬೇಕೋ ಆಯ್ಕೆ ಮಾಡ್ಕೋ, ಆದರೆ ನೀನು ಅದರಲ್ಲಿ ನಮ್ಮ ಇದಕ್ಕೆ ಗೌರವ ಕೊಡುವಂಥ ಕೆಲಸ ಮಾಡು, ಅಷ್ಟು ಸಾಕು, ಅದು ಬಿಟ್ಟು ಬೇರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಬದ್ಧನಾಗಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇವತ್ತಿನ ತನಕ ಅಂತ ಅಷ್ಟೇ ಹೇಳ್ಬೋದು. ಅದನ್ನು ಅದ್ಭುತವಾಗಿ ನಿಭಾಯಿಸಿದ್ದೀರಿ. ಬಟ್ ಇಲ್ಲೊಂದು ಬಹಳ ಮುಖ್ಯವಾದ ಪ್ರಶ್ನೆ, ನಿಮ್ಮ ಹೆತ್ತವರು ಹೇಳ್ದಂಗೆ ಎಲ್ಲ ತಂದೆ ತಾಯಿಗಳು ಖಂಡಿತ ಹೇಳಲಿಕ್ಕಿಲ್ಲ. ಇವನ್ ಕೆಲವೊಮ್ಮೆ ಎಲ್ಲ ಕಾಲದಲ್ಲೂ ಅದು ಸೂಕ್ತ ಅಂತಲೂ ಅನಿಸೋದಿಲ್ಲ. ಇಲ್ಲ, ಅದು ಅವರವರ ಅನಿವಾರ್ಯತೆಗೆ ತಕ್ಕಂಗೆ, ಅವರವರ ಪರಿಸ್ಥಿತಿಗೆ ತಕ್ಕಂಗೆ ಅವರು ಹೇಳ್ತಾರೆ. ಸೊ ಹೆತ್ತವರ ಇದನ್ನು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಹೌದು ಹೌದು ಹೌದು. ಬಟ್ ಬಹುಶಃ ತಾನು ಎಕ್ಸಾಮ್ಗೆ ಹೋಗಲ್ಲ ಅನ್ನೋದಕ್ಕೆ ಏನೋ ಬೇರೆ ಪೋಲಿ ಕಾರಣ ಇದ್ದಿದ್ರೆ ಎತ್ತವ್ರು ಹಿಂಗೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇರ್ತಿಲ್ಲ. ಐ ಮೀನ್ ಯಾವುದೋ ಒಬ್ಬ ಹುಡುಗ ಹಿಂಗೆ ಓದಬೇಕು ಅಥವಾ ಕಾಲೇಜ್ಗೆ ಹೋಗಬೇಕು ಅನ್ನೋ ಸಮಯದಲ್ಲಿ ಇಲ್ಲ ನನಗೆ ಅದಿಷ್ಟ ಇಲ್ಲ ಅಂತ ಅಂದಾಗ ಅವನದೇನೋ ಕೆಟ್ಟ ಕಾರಣಗಳಿದ್ರೆ ಹೆತ್ತವರಲ್ಲಿ ತುಂಬ ದುಃಖಕ್ಕೆ ಒಳಗಾಗಲೇಬೇಕಾಗುತ್ತೆ. ಬಟ್ ನಿಮ್ಮ ಹೆತ್ತವ್ರಿಗೆ ಅಂಥ ದುಃಖ ಇರಲಿಲ್ಲ, ಕಾರಣ ನಿಮ್ಮ ಬಗ್ಗೆ ಅವ್ರಿಗೆ ನಂಬಿಕೆ ಇತ್ತು ಅಂದ್ಕೊಳ್ತೀನಿ. ಗೊತ್ತಿಲ್ಲ. ಓಕೆ. ಅವರು ಒಂದೇ ಅವ್ರದ್ದು ಇದ್ದಿದ್ದು. ಅವರು ನನ್ನ ಪ್ರಕಾರ ಏನು ಅಂತಂದರೆ ಅವರು ಲೋಕನ ಅಂದರೆ ನೋಡಿದ್ದಾರೆ. ಅಂದರೆ ಮಕ್ಕಳನ್ನ ಜಾಸ್ತಿ ಫೋರ್ಸ್ ಮಾಡಬಾರ್ದು ಅನ್ನೋದನ್ನು ಒಂದು ಅರಿವು ಇದು ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು ನಾನು ಇದು ಮಾಡಿಕೊಂಡೆ. ಅಷ್ಟು ಅರ್ಥ ಮಾಡ್ಕೊಳ್ಬೋದು ನಾನು ಹೀಗೆ ಯೋಚನೆ ಮಾಡೋದಾದರೆ. ಇವತ್ತಿಗೂ ಅಷ್ಟೇ ಅವರ ಸಪೋರ್ಟ್ ಹಾಗೆ, ಏನೇ ಇದ್ರೂ ನೀನು ಮಾಡು, ಒಳ್ಳೆ ಯೋಚನೆಯಿಂದ ಮಾಡು ಅಷ್ಟೇ ಅಂತ ಹೇಳ್ಕೊಂಡು ನಾನು ಅದಕ್ಕಿಂತ ಅದೇ ನನಗೆ ಇವತ್ತಿಗೂ ಅದನ್ನು ನಿಮ್ಗೆ ಹೇಳಿದ್ನಲ್ಲ, ನನಗೆ ಗೈಡಿಂಗ್ ಫೋರ್ಸ್ ಆ ಎನರ್ಜಿ ಅಂದರೆ ನಮ್ಮ ಪೇರೆಂಟ್ಸ್. ಅದು ಬಿಟ್ಟರೆ ಬೇರೇನೂ ಇಲ್ಲ. ಅವರು ಶಕ್ತಿ ಇದ್ದಾರೆ ಅದೇ. ಬಟ್ ಅದು ಆ ಮಾತೆ ಅಂತಂದರೆ ಎಲ್ಲರಲ್ಲೂ ಕೂಡ ಅದು ಸಿಗತ್ತೆ. ಒಂದು ಕಡೆ
ಅಲ್ಲ ಅಂದರೆ ಇನ್ನೊಂದು ಕಡೆ ಅದನ್ನು ಭಗವಂತ ಒದಗಿಸಿರ್ತಾನೆ. ಆ ಸಂಪೂರ್ಣ ಶರಣಾಗತಿ ಶರಣಾಗುವ ಮನೋಭಾವ ನಮ್ಮಲ್ಲಿ ಕೊಡು ಅಂತ ನಾವು ಕೇಳಬೇಕು. ಯಾಕಂದರೆ ನಮಗೆ ಅದೇ ನೋವು ಕಷ್ಟಗಳು ಇದ್ದಾಗ ಮಾತ್ರ ನಮಗೆ ದೇವರ ನೆನಪಾಗೋದಂತೆ. ಸೊ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ಕೊಂಡು, ಬಟ್ ನಾವು ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಸಪೋರ್ಟ್ ಆಗಿ ಯಾರನ್ನಾದ್ರೂ ಕೊಡು ಅಂತ ಒಂದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೆ. ಓ ವೆಲ್ 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 ಓಕೆ. ಬಟ್ ನೀವು ಅಂದರೆ ಸಾಮಾನ್ಯವಾಗಿ ಇಂಥದ್ದೇನೋ ಒಂದು ಕನಸೊತ್ತು ಹೊರಟಾಗ ಅಂಥದ್ದೇನೋ ವಿಚಾರದಲ್ಲಿ ಕೆಲಸ ಮಾಡ್ತಿರೋ ಸಮಯದಲ್ಲಿ ಯಾರೋ ಒಬ್ರು ದೊಡ್ಡವರು ಹೊಗಳಿದಾಗ ನಮಗೊಂದು ಖುಷಿ, ನನ್ನ ಕೆಲಸ ನೋಡಿ ಇಂಥವ್ರು ಹಿಂಗಂದ್ರಪ್ಪ, ನನಗದು ಬಹಳ ಖುಷಿ. ಸೊ ನಿಮ್ಮ ಈ ಎಸ್ಪೆಷಲಿ ಧ್ವನಿ ಕುರಿತು ನಿಮಗೆ ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಜನಗಳು ಆಬ್ವಿಯಸ್ಲಿ ಜನಗಳು ಒಪ್ಪಿದ್ದಾರೆ, ಅದು ಬೇರೆ. ಬಟ್ ಯಾವತ್ತಾದ್ರೂ ಸುದೀಪ್ ಸರ್ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದಾರೆ? ಸುದೀಪ್ ಸರು ಮಾತಾಡಿದ್ದಾರೆ. ಎಕ್ಸಾಕ್ಟ್ಲಿ ಅವರು ಏನು ಹೇಳಿದ್ರು? ನಮಗದು ಕುತೂಹಲ, ಏನು ಹೇಳಿದ್ರು ಅವರು ಆ ಕ್ಷಣದ ಬಗ್ಗೆ ಒಂಚೂರು ವಿವರಣೆ. ತುಂಬ ಹಿಂದಿನ ಮಾತು, ಅವ್ರ ಹತ್ರ ನಾನು ಜಾಸ್ತಿ ಮಾತಾಡಿಲ್ಲ, ಜಾಸ್ತಿ ಸಿಗಲಿಲ್ಲ. ಓಕೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನು ಅಂದ್ಕೊಳ್ಳೋದು ಹೇಗೆ ಅಂತಂದರೆ, ನನಗೆ ಇವತ್ತು ಈಗ ಹೊರಗಡೆ ಹೋದಾಗ ಯಾರೊಬ್ಬರು ಸಿಕ್ಕಿ ಅವರು ನನ್ನ ಕೆಲಸಕ್ಕೆ ಅವರು ಒಂದು ಪ್ರಶಂಸೆಯನ್ನು ಕೊಟ್ಟರೆ ಅಥವಾ ಅವ್ರನ್ನ ನಾನು ಗುರುತಿಸಿ ತುಂಬ ಖುಷಿಯಾಗಿದೆ ಅಂತೇಳಿ ಹೇಳಿದರೆ ಅದಕ್ಕೂ ನಾನು ಅಷ್ಟೇ ಬೆಲೆ ಕೊಡ್ತೇನೆ. ಗ್ರೇಟ್. ಅದು ಸುಮ್ಮನೆ ಇದನ್ನು ತೋರಿಕೆಗೆ ಹೇಳೋದಲ್ಲ. ಯಾಕಂದರೆ ನನ್ನ ಫೋನನ್ನು ನೀವು ತೆಗೆದು ಹುಡುಕಿ ನೋಡ್ಬೋದು, ನನ್ನ ಹತ್ರ ಯಾರ ಜೊತೆಗೂ ಸೆಲ್ಫಿ ಇಲ್ಲ, ಯಾರ ಜೊತೆಗೂ ಫೋಟೋಗಳಿಲ್ಲ. ನಾನು ಅಂದರೆ ಆ ಸ್ಟಾರ್ ಈ ಸ್ಟಾರ್ ಅಂತ ಹೇಳ್ಕೊಂಡು ಇದು ಮಾಡ್ಕೊಂಡಿದ್ದವನಲ್ಲ. ಸೊ ಎಲ್ಲರಿಗೂ ಕೂಡ ಒಂದೇ ರೀತಿಯ ಅಂತಹ ಗೌರವ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಗ್ರೇಟ್ ಗ್ರೇಟ್ ಗ್ರೇಟ್. ಬಟ್ ಸುದೀಪ್ ಸರ್ದು ಎಸ್ಪೆಷಲಿ ಹೇಳಲಿಕ್ಕೆ ಬಂದ್ರಿ, ಅದೇ ಅವ್ರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಿದ್ರೆ ಅದೇ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅದೊಂದು ಸೀಸನ್, ಫಸ್ಟ್ ಸೀಸನ್ನ ಸಕ್ಸಸ್ ಪಾರ್ಟಿಲಿ ಅವರು ಸಿಕ್ಕಾಗ ಅದು ಕರೆಕ್ಟಾಗಿ ಅವ್ರ ಹತ್ರ ಒಂದ್ಸತಿ ಮಾತಾಡೋದಕ್ಕೆ ಅಂತ ಸಿಕ್ಕಿರೋದು ಅದೇನೆ. ಸೊ ಅಲ್ಲಿ ಅವರು ಯು ರಿಯಲಿ ಡಿಡ್ ಅ ಗುಡ್ ಜಾಬ್ ಅಂತ ಹೇಳಿರೋವಂಥದ್ದು ಅದು ಒಂದು ರೀತಿಯ ಸ್ಫೂರ್ತಿದಾಯಕ ಮಾತು. ಅದು ಅವ್ರಿಗೆ ಗೊತ್ತಲ್ಲ ಒಂದು ಇದನ್ನು ಕೊಡೋದು. ಸೊ ನನ್ನನ್ನು ಹಗ್ ಮಾಡಿ ಅವರ ಇದನ್ನು ಅಂದರೆ ಆ ಮಾತನ್ನು ಹೇಳಿರೋದು ಅದು ಒಂದು ಇವತ್ತಿಗೂ ಅದು ನನಗೆ ಆ ಮೊಮೆಂಟ್ ನೆನಪಿದೆ. ಸೊ ಈ ಸಿನಿಮಾ ಜಗತ್ತಿನೊಂದಿಗೆ ನಿಮ್ಮ ನಂಟು ಹೇಗಿತ್ತು? ಐ ಮೀನ್ ಆಬ್ವಿಯಸ್ಲಿ ನೀವು ಕಿರುತೆರೆ ಹೌದು, ಅಥವಾ ಹೊರಗಡೆ ನಿಮ್ಮದೇ ಆದ ಸಂಸ್ಥೆ ಇದೆ, ಬಟ್ ಸಿನಿಮಾ ಜಗತ್ತು ನಿಮಗೆ ನಂಟಿತ್ತ? ಅಥವಾ ಸ್ಟಾರ್ಗಳ ಜೊತೆ ಅಥವಾ ನಿಮ್ಮ ಧ್ವನಿ ಕಾರಣಕ್ಕೂ ಇನ್ಯಾವುದೋ ಕಾರಣಕ್ಕೂ ಅವ್ರ ಕನೆಕ್ಷನ್ ಇವತ್ತಿಗೂ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಕನೆಕ್ಷನ್ ಇದೆ. ಪ್ಲಸ್ ನಾನು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ. ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್ ಅಂತ ಹೇಳಿ ಒಂದು ಸಿನಿಮಾ ಇರ್ಬೋದು. ಹಾಗೆಯೇ ಒಂದು ಶಿವರಾಮ ಕಾರಂತರ ಒಂದು ಅಂದರೆ ಅವರ ಒಂದು ಕಾದಂಬರಿ ಆಧಾರದ ಮೇಲೆ ಸರಸಮನ ಸಮಾಧಿ ಅನ್ನೋ ಕಾದಂಬರಿ ಆಧಾರದ ಮೇಲೆ ಒಂದು ಸಿನಿಮಾ ಬಂತು. ಅದರಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದೆ. ಅದಲ್ಲದೆ ಒಂದು ಸಿನಿಮಾ, ಅದರಲ್ಲಿ ಒಂದು ಸಣ್ಣ ರೋಲ್, ಬಟ್ ಇನ್ನೊಬ್ಬ ಅದರ ಸೆಕೆಂಡ್ ಲೀಡ್ಗೆ ಡಬ್ ಕೂಡ ಮಾಡಿದೆ. ಅದರ ಮ್ಯೂಸಿಕ್ ಲಾಂಚ್ಗೆ ಆ್ಯಂಕರಿಂಗ್ ಕೂಡ ಮಾಡಿದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ವಾಲ್ವ್ ಆದೆ. ಸೊ ಈ ಥರ ಬೇರೆ ಬೇರೆ ರೂಪದಲ್ಲಿ, ಅಥವಾ ಕೆಲವೊಂದಕ್ಕೆ ನರೇಷನ್ಗೆ ವಾಯ್ಸ್ ಓವರ್ ಕೇಳ್ತಾರೆ ಅಥವಾ ಇತ್ಯಾದಿ ನನಗೆ ಅಂದರೆ ಅವಕಾಶಗಳು ಬರ್ತಾ ಇರ್ತವೆ. ಮತ್ತು ಅಂದರೆ ಅಲ್ಲಿ ದೆರ್ ಈಸ್ ಇದು ಅಂದರೆ ನದಿಯ ಈ ದಡ, ಇದು ನದಿಯ ಆ ದಡ ಅಂತಿಲ್ಲ. ಎಲ್ಲ ಒಂಥರ ಒಂದಲ್ಲ ಒಂದು ರೀತಿಯಲ್ಲಿ ಸೇರ್ಕೊಂಡು ಬಿಟ್ಟಿರೋದ್ರಿಂದ ಸಿನಿಮಾಗೂ ಟಿ ವಿಗೂ ಅಂಥ ಒಂದು ಭಾರಿ ವ್ಯತ್ಯಾಸಗಳು ಇಲ್ಲದೇ ಇರೋದ್ರಿಂದ ಅದು ಆ ಕಡೆ ಈ ಕಡೆ ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಸೊ ಹಾಗೆ ಅವಕಾಶಗಳು ಅಂದರೆ ಅಂಥವ್ರನ್ನ ಸಿಗೋ ಅವಕಾಶಗಳಿರ್ಬೋದು, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಅವಕಾಶಗಳಿರ್ಬೋದು ಇದೆ. ಬಟ್ ಇತ್ತೀಚೆಗೆ ನಾನು ಊರಿನಿಂದ ಕೆಲಸ ಮಾಡ್ತಿರೋದ್ರಿಂದ ಹೆಚ್ಚಾಗಿ ಆನ್ಲೈನ್ನಲ್ಲೇ ಜಾಸ್ತಿ ಇಂಟ್ರ್ಯಾಕ್ಷನ್ಸ್ ಆಗ್ತಾರೆ. ಮಾತುಕತೆ. ಇನ್ನೊಂದು ಅಂದರೆ ಈ ರೀತಿ ಏನೋ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿರೋರು ಇರ್ತಾರೆ. ಯಾಕಂದರೆ ಅವ್ರಿಗೆ ತಮ್ಮ ಧ್ವನಿ ಬಗ್ಗೆ ಒಂದೇನೋ ವಿಶ್ವಾಸ ಇರುತ್ತೆ, ಅಥವಾ ಯಾರೋ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ. ಸೊ ಅವರು ಹೇಗೆ ಈ ಪ್ರಪಂಚಕ್ಕೆ ಕಾಲಿಡಬೇಕು? ಅವ್ರ ಮೊದಲ ತಯಾರಿ ಏನು, ಅಥವಾ ಯಾವ ಮೂಲಕ ಬರಬೇಕು? ಮುಖ್ಯವಾಗಿ ಒಬ್ಬ ವಾಯ್ಸ್ ಆರ್ಟಿಸ್ಟ್ ಆಗಬೇಕು ಅನ್ನುವಂಥವರಿಗೆ ಭಾಷೆ ಚೆನ್ನಾಗಿರಬೇಕು.
ಸ್ಪಷ್ಟತೆ ಬಗ್ಗೆನೋ ಅಥವಾ ಇಂಪಿನ ಬಗ್ಗೆ ಎಲ್ಲದು ಭಾಷೆಯನ್ನ ಮುಖ್ಯವಾಗಿ ತಯಾರು ಅವರು ಇದು ಮಾಡ್ಕೋಬೇಕು. ಒಂದು ನಾನು ಮನೆಯನ್ನು ಕಟ್ತೇನೆ ಅಂತ ಹೊರಡುವವನಿಗೆ ಮೊದಲಿಗೆ ಅವ್ರಿಗೆ ಬೇಕಾಗಿರುವಂಥದ್ದು ಸೈಟ್ ತಗೋಬೇಕು. ಸೊ ನಮ್ಮ ಸೈಟೇ ಸರಿ ಇಲ್ಲ ಅಂತಂದ್ರೆ, ಅದರ ಡಾಕ್ಯುಮೆಂಟ್ಸೇ ಸರಿ ಇಲ್ಲ ಅಂತಂದ್ರೆ ಮನೆ ಹೇಗೆ ಕಟ್ಟಿಸ್ತೀರಾ ನೀವು? ಪ್ಲಸ್ ಅದಕ್ಕೆ ಬೇಕಾಗಿರುವಂಥದ್ದು ಹಾಗಿದ್ರೆ ನೀವು ಕೇಳಿದ್ರೆ ಅದರಲ್ಲಿ ಭಾಷೆ ಚೆನ್ನಾಗಿರ್ಬೇಕು, ಇಂಪು ಚೆನ್ನಾಗಬೇಕು. ಸೈಟ್ ಮಾತ್ರ ಸಾಕ ಅಲ್ಲ, ಅದಕ್ಕೆ ಬೇಕಾಗಿರೋ ಮಟೀರಿಯಲ್ಸು ಬೇಕು, ಅದಕ್ಕೆ ಕೆಲಸಗಾರರು ಸರಿ ಇರಬೇಕು, ಡಿಸೈನರ್ ಬೇಕು, ಅಂದರೆ ಆರ್ಕಿಟೆಕ್ಟ್ ಚೆನ್ನಾಗಿರಬೇಕು, ಕಾಂಟ್ರಾಕ್ಟರ್ ಸರಿ ಇರಬೇಕು, ಸಿಮೆಂಟು ಚೆನ್ನಾಗಿರೋ ಕ್ವಾಲಿಟಿದು ಹಾಕಬೇಕು, ಸ್ಟೀಲ್ ಚೆನ್ನಾಗಿರಬೇಕು. ಹೀಗೆ ಪ್ರತಿ ಒಂದು ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗೆ ಒಬ್ಬ ವಾಯ್ಸ್ ಆರ್ಟಿಸ್ಟ್ ಅನ್ನೋರಿಗೆ ತಯಾರಿ ತುಂಬ ಮುಖ್ಯ ಆಗುತ್ತೆ. ಅವರ ಧ್ವನಿಯನ್ನು ಎಷ್ಟು ರೀತಿಯಲ್ಲಿ ತಯಾರು ಮಾಡಬೇಕು ಅಂದರೆ ಅದಕ್ಕೆ ಎಕ್ಸಸೈಸ್ಗಳನ್ನು ಈಗ ಅಂದರೆ ನಾನು ಅದ್ರ ಬಗ್ಗೆ ಹೇಗೆ ಟಿಪ್ಸ್ಗಳನ್ನು ಕೊಡೋದಕ್ಕಿಂತ ಹೆಚ್ಚು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ನಿಮ್ಗೆ ಬೇರೆ ಬೇರೆ ರೀತಿಯ ಟಿಪ್ಸ್ ಸಿಗುತ್ತೆ. ಅದೇನು ಕಷ್ಟದ ವಿಷಯ ಅಲ್ಲ. ಆದರೆ ನೀವೆಷ್ಟು ಅದನ್ನು ಮಾಡೋದಕ್ಕೆ ತಯಾರಿದ್ದೀರಾ ಅನ್ನೋದು. ಸೊ ಅದಕ್ಕಿಂತ ನೀವೆಷ್ಟು ಅಂದರೆ ನಿಮ್ಮ ಭಾಷೆಯ ಸ್ಪಷ್ಟತೆಯನ್ನು ನೀವು ಎಷ್ಟು ಇಟ್ಕೊಂಡಿದ್ದೀರಾ ಅಂತ. ಶ, ಸ, ಹ, ಳ, ಲ, ಇದನ್ನ ಒತ್ತಕ್ಷರಗಳನ್ನು ಎಲ್ಲಿ ಬಳಸೋದು, ಸೊ ಇದೆಲ್ಲನೂ ಕೂಡ ತಿಳ್ಕೊಳ್ಳೋದು, ಮತ್ತು ಒಂದು ತೆರೆದ ಮನಸ್ಸಿಟ್ಕೊಳ್ಳೋದು, ಕಲ್ತ್ಕೊಳ್ಳೋದಕ್ಕೆ ತಯಾರಾಗಿರುವಂಥದ್ದು, ಅದ್ರ ಜೊತೆಗೆ ಒಬ್ಸರ್ವ್ ಮಾಡುವಂಥದ್ದು, ಬೇರೆಯವರು ಮಾಡ್ತಾ ಇರೋದು ಹೇಗೆ ಮತ್ತು ನೀವು ಏನು ಮಾಡ್ತಿದ್ದೀರಾ, ನಿಮ್ಮಲ್ಲಿರೋ ತಪ್ಪುಗಳೇನು, ಮತ್ತು ಏರಿಳಿತಗಳು ಹೇಗಿರಬೇಕು, ಯಾಕೆ ಎಲ್ಲಿ ಸ್ಟ್ರೆಸ್ ಕೊಡಬೇಕು, ಯಾವುದಕ್ಕೆ ಸ್ಟ್ರೆಸ್ ಮಾಡಿದ್ರೆ ಅದರ ಅಂದರೆ ಮೀನಿಂಗ್ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು. ಸೊ ಇದೆಲ್ಲನೂ ಕೂಡ ಮಾಡ್ತಾ ಹೋಗ್ಬೇಕು. ತುಂಬ ಒಳ್ಳೊಳ್ಳೆ ಅದ್ಭುತ ಆರ್ಟಿಸ್ಟ್ಗಳಿದ್ದಾರೆ ನಮ್ಮ ಕನ್ನಡದಲ್ಲೇ ಆಗಲಿ ಬೇರೆ ಭಾಷೆಗಳಲ್ಲೇ ಆಗಲಿ. ಅವ್ರನ್ನ ಒಬ್ಸರ್ವ್ ಮಾಡಬೇಕು, ನಾವು ಕೂಡ ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಮಾಡ್ತಾ ಇರಬೇಕು. ಅದನ್ನು ಪ್ರಾಕ್ಟೀಸನ್ನು ನಿರಂತರವಾಗಿ ಮಾಡಬೇಕು. ಕಲಿಕೆ ಅನ್ನೋದು ನಮ್ಮಲ್ಲಿ ನಿರಂತರ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು. ಪ್ರತಿದಿನ ಅದನ್ನ ಶಾರ್ಪ್ ಮಾಡ್ತಾ ಇರಬೇಕು. ಬಟ್ ನಿಮ್ಮ ಧ್ವನಿಯ ಕುರಿತಾದ ಏನಾದರೂ ಒಂದು ತಯಾರಿ, ಏನಾದರೂ ಒಂದು ಟಿಪ್ಸ್ ಹೇಳ್ಬೋದಾ? ಓಕೆ, ನನ್ನ ಧ್ವನಿ ಪ್ರತಿನಿತ್ಯ ಒಂದು 5-6 ವಿಚಾರಗಳು ಮಾಡೋದಿದ್ದರೆ ಒಂದೇನೋ ನಾನು ಇದನ್ನು ಮಾಡ್ತೀನಪ್ಪ ಅಂತ ಏನಾದರೂ ಒಂದು ಸಲಹೆ. ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಅಂದರೆ ಆ ಥರ ತಯಾರಿ ಅಂತ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಭಾಷಾ ಸ್ಪಷ್ಟತೆಯನ್ನು ಹೇಗೆ ಮಾಡೋದು ಅನ್ನೋದಕ್ಕೆ ಏನಾದರೂ ಅಬ್ಸರ್ವೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಅದಕ್ಕೆ ನಾವು ಸ್ವಲ್ಪ ಓದನ್ನು ಹೆಚ್ಚು ಮಾಡೋದು, ಅಥವಾ ಯಾರಾದರೂ ಚೆನ್ನಾಗಿ ಮಾತಾಡೋರನ್ನ ಸ್ವಲ್ಪ ಒಬ್ಸರ್ವ್ ಮಾಡೋದಿರ್ಬೋದು. ನಾನು ಪ್ರಾಕ್ಟೀಸ್ ಹೇಗೆ ಮಾಡಿದ್ದು ಅಂತಂದರೆ ನ್ಯೂಸ್ ಪೇಪರನ್ನು ಓದ್ತಾ ಇದ್ದೆ, ಸ್ವಲ್ಪ ಜೋರಾಗಿ ಓದೋದು. ಆವಾಗ ನನಗೆ ನಾನು ಅದನ್ನು ಕೇಳೋದು ಇರ್ಬೋದು. ಮತ್ತು ಇನ್ನು ಯಾರಾದರೂ ಆವಾಗೆಲ್ಲ ಜಾಸ್ತಿ ರೆಕಾರ್ಡಿಂಗ್ ಅಂತ ಮಾಡೋದು ಇರ್ತಿರ್ಲಿಲ್ಲ. ಸೊ ಇನ್ನೊಬ್ರು ಯಾರೋ ಕೇಳಿದ್ರೆ ಆ ಫೀಡ್ಬ್ಯಾಕನ್ನು ತಗೊಳ್ಳೋದು. ಆವಾಗ ನೆಗೆಟಿವ್ ಹೇಳಿದರೆ ಬೇಜಾರಾಗುತ್ತೆ. ಬೇಜಾರನ್ನು ನಾನು ನುಂಗ್ಕೊಂಡು ಅವ್ರು ಯಾಕೆ ಹೇಳಿದ್ದಾರೆ ಅನ್ನೋ ವಿವೇಚನೆಯಿಂದ ಅದನ್ನು ಕೇಳಿಕೊಂಡು ಅದನ್ನು ಬದಲಾವಣೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಸೊ ಅದು ಮುಖ್ಯ ಆಗುತ್ತೆ. ಮತ್ತು ಆ ಕಡೆ ಈ ಕಡೆ ಹೋಗ್ತಾ ಏನಾದರೂ ಬೋರ್ಡ್ಗಳಿದ್ದರೆ, ಹೋರ್ಡಿಂಗ್ಗಳಿದ್ದರೆ ಅದನ್ನು ಓದೋದು, ಪ್ರಾಕ್ಟೀಸ್ ಮಾಡೋದು. ಅದು ನಾನು ಇವತ್ತಿಗೂ ನನಗೆ ಅದೊಂದು ಅಭ್ಯಾಸ ಇದೆ. ಕೋಲ್ಗೇಟ್ ಅಂತ ಹೇಳ್ಕೊಂಡು, ಅಥವಾ ಬೇರೆನೋ ಒಂದು ಇದು ಬಂತು ಅಂತಂದರೆ ಅದನ್ನು ಓದೋದು, ಅದನ್ನು ನಿರಂತರವಾಗಿ ಮಾಡ್ತಾ ಇರ್ತೀನಿ. ಓಹೋ, ಅಂದರೆ ಆ ಕಲಿಕೆ ಅನ್ನೋದನ್ನು ಆ ವಿದ್ಯಾರ್ಥಿಯಾಗಿ ಉಳಿಯೋದು ಬಹಳ ಮುಖ್ಯ. ಅದು ಎಲ್ಲ ಕ್ಷೇತ್ರದಲ್ಲೂ ಒಬ್ಸರ್ವ್ ಅಂದರೆ ಹಂಗೆ, ಇಫ್ ಯು ವಾಂಟ್ ಬೆಟರ್ ರಿಸಲ್ಟ್ಸ್ ಮೇಕ್ ಬೆಟರ್ ಚಾಯ್ಸಸ್. ಸೊ ಅಂದರೆ ಅದು ನೋಡಿ ಇದು ಆ ವಿನಯತೆ ಅಥವಾ ಆ ಹಸಿವು ಇರಬೇಕು. ಈಗ ಇವ್ರಿಗೆ ಭಗವಂತ ಕೊಟ್ಟಿದ್ದಾನೆ, ಆದರೂ ಆ ಹಸಿವು ಹಾಗೆ ಉಳ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಅದಕ್ಕೆ ಇನ್ನೊಂದು ಇವರ ಈ ಧ್ವನಿಯ ಇಂಪಾಗಲಿ ಅಥವಾ ಇವರ ವ್ಯಕ್ತಿತ್ವಕ್ಕಾಗಲಿ ಇವು ಸ್ಪಿರಿಚುವಲಿ ಬಹಳ ಅದ್ಭುತವಾದ. ಯಾಕಂದರೆ ಮನೆಯ ಪೂಜೆ ಪುನಸ್ಕಾರಗಳಿಂದ ಹಿಡಿದು, ಮತ್ತು ನೀವು ನಿಜವಾಗಲೂ ಈ ಪುಸ್ತಕ ಪ್ರೇಮಿ ಜಾಸ್ತಿ ಅಂತ ನಾನು ಅಂದ್ಕೊಳ್ಳಿ. ನೀವು ಪುಸ್ತಕ ಜಾಸ್ತಿ ಓದ್ತಾ ಇರ್ತೀರಾ ಅಥವಾ ಹಿಂದೆ ಓದ್ತಾ ಇದ್ರಾ? ಇಲ್ಲ. ಮತ್ತು ಭಾಷೆಯ ಪರಿಚಯ ಪೇಪರಿಂದಲೇ ಆಗಿದ್ದ? ಇರಬಹುದೇನೋ. ಪ್ಲಸ್ ಮೇ ಬಿ ಅದೇ ಸಂಸ್ಕಾರ. ಮತ್ತು ಓದೋದಕ್ಕೆ ಈ ಸ್ಪಿರಿಚುವಲ್ ಇದನ್ನು ನಾನು ಲೋಕದಲ್ಲಿ ನೋಡ್ತೀನಿ. ಲೋಕ ಅನುಭವ ಮತ್ತು ಜೀವನದ ಅನುಭವ. ಯಾಕಂದರೆ
ನಾನು ಆಗಲೇ ಹೇಳ್ದಂಗೆ ನಮಗೆ ಆ ಅನುಭವ ಕಲಿಸಿಕೊಡುವಷ್ಟು ಪಾಠ ಬೇರೆ ಏನು ಕಲಿಸಲ್ಲ ಅಂತ ನಂಬ್ಕೊಂಡು ಬಂದವನು ನಾನು. ಹಾಗಂತ ಪುಸ್ತಕ ಕಲಿಸಲ್ವಾ, ಕಲಿಸುತ್ತೆ. ಆದರೆ ಅದು ಪುಸ್ತಕ ಅಂತ ಅಂದಾಗ ಅಷ್ಟೇ ಪುಟಕ್ಕೆ ಸೀಮಿತವಾಗಿರುತ್ತಲ್ಲ. 40, 80, 400 ಪುಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಮತ್ತೆ ಅದನ್ನ ಬರೆದವರ ಯೋಚನೆಗೆ ಮಾತ್ರ ಅದು ಸೀಮಿತವಾಗಿರಬಹುದು ಏನೋ. ಆದರೆ ನಿಮಗೆ ಲೋಕ ಅದಕ್ಕಿಂತ ಎಷ್ಟೋ ಜಾಸ್ತಿ ತೋರಿಸ್ಕೊಡುತ್ತೆ. ಆದರೆ ನೀವು ಅದನ್ನು ಓದೋದಕ್ಕೆ ರೆಡಿ ಇದ್ದೀರಾ? ಪ್ರಕೃತಿಯ ಪಾಠವನ್ನು ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಅದನ್ನ ನಾನು ನಂಬ್ಕೊಂಡು ಬಂದವನು ಅಷ್ಟೆ, ಮತ್ತೇನಿಲ್ಲ. ನನಗೆ ಪುಸ್ತಕ ಓದಿದ್ರೆ ತಲೆಗೆ ಹತ್ತಲ್ಲ. ಜಾಸ್ತಿ ದಿನ ಪುಸ್ತಕದಲ್ಲಿ ಓದಿದ್ದು ತಲೆಯಲ್ಲಿ ಉಳಿಯಲ್ಲ ನನಗೆ. ಬಟ್ ರಾಮಾಯಣ ಮಹಾಭಾರತ ಹೆಂಗ್ ತಿಳ್ಕೊಂಡ್ರಿ ನೀವು? ರಾಮಾಯಣ ಮಹಾಭಾರತ ಅದರಲ್ಲಿರೋ ಸಾರ ನಮಗೆ ಮುಖ್ಯ, ಅದರಲ್ಲಿರೋ ಪಾಠ ನಮಗೆ ಮುಖ್ಯ, ಅದರಲ್ಲಿರೋ ಪ್ರತಿಯೊಂದು ಪದ ನಮಗೆ ಎಷ್ಟು ಮುಖ್ಯ ಆಗುತ್ತೆ. ನಾನು ಅದನ್ನು ನಂಬ್ಕೊಂಡು ಬಂದವನು. ಪ್ರತಿಯೊಂದು ಶ್ಲೋಕನ ನಾನು ಅರ್ಥ ಮಾಡಿಕೊಂಡ್ರೂ ಕೂಡ, ಅಷ್ಟನ್ನು ಕೂಡ ನಾನು ಬೈ ಹಾರ್ಟ್ ಮಾಡಿದ್ರೂ ಕೂಡ ಅದು ಏನನ್ನ ನನಗೆ ಕಲಿಸ್ಕೊಡುತ್ತೆ ಅನ್ನೋದು ನಂಗೆ ತಿಳ್ಕೊಂಡಿಲ್ಲ ನಾನು ಅಂತಂದ್ರೆ ಏನು ಪ್ರಯೋಜನ? ಇಂಟ್ರೆಸ್ಟಿಂಗ್. ಹೌದು ಹೌದು ಅಲ್ವಾ? ಹೌದು. ಅಂದರೆ ನಾವು ಓದಿದ್ದ ಪ್ರತಿ ಪುಸ್ತಕ, ಪ್ರತಿ ಪುಟ ಅಥವಾ ಪ್ರತಿ ವಾಕ್ಯ ಅಥವಾ ಪ್ರತಿ ಪದ ನನ್ನ ಬದುಕಿಗೇನು? ಈಗ ಒಬ್ಬರು ಭೀಷ್ಮರನ್ನು ತಗೊಂಡ್ರೆ ಯಾವ ಪ್ರತಿಜ್ಞೆಗಳನ್ನು ಯಾವ ಸಮಯದಲ್ಲಿ ಮಾಡಬಾರ್ದು, ಯಾವ ಸಮಯದಲ್ಲಿ ಕೆಲವು ಪ್ರತಿಜ್ಞೆಗಳನ್ನು ಮುರಿಬೇಕು, ಆ ಪಾತ್ರ ಅಥವಾ ಅದು ನಮಗೆ ಏನು ಹೇಳುತ್ತೆ ಅಥವಾ ನನ್ನ ಜೀವನಕ್ಕೆ ಅದನ್ನು ಹೇಗೆ ತಗೊಳ್ಬೋದು. ಮಹಾಕಾವ್ಯಗಳನ್ನು ನಾನು ಓದಿದ್ದೀನಿ ಅನ್ನೋ ಪಾಂಡಿತ್ಯ ಪ್ರದರ್ಶನಕ್ಕಿಂತ ಅದರಿಂದ ನನಗೇನು ಸಿಗ್ತು ಅಂತ. ಒಂದು ಮಹಾಭಾರತ ಹೂ ಆದರೆ ನಾನು ಮಕರಂದ ಥರ ಅದರ ಸಾರವನ್ನು ಹೀರಿಕೊಳ್ಳುವೆ. ನನಗೆ ನನ್ನ ಲಿಮಿಟೇಷನ್ ಗೊತ್ತು. ನನಗೆ ಓದಿದ್ರೆ ತಲೆಯಲ್ಲಿ ಉಳಿಯಲ್ಲ, ನನಗೆ ಬೈ ಹಾರ್ಟ್ ಮಾಡಕ್ಕೆ ಬರಲ್ಲ. ಮತ್ತೆ ನಾನು ಯಾಕೆ ಅದನ್ನು ಕಷ್ಟಪಟ್ಟು ಒದ್ದಾಡ್ಕೊಂಡು ತಲೆ ಹಾಳು ಮಾಡ್ಕೋಬೇಕು? ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಜೀವನ ನಡೆಸಬಹುದು. ಹೌದು ಹೌದು. ಜೀವನದಲ್ಲಿ ಅದೆಷ್ಟೋ ಸಾಧನೆ ಮಾಡಿದ್ರೆ ಎಲ್ಲರೂ ಕೂಡ ಏನು ಪುಸ್ತಕಗಟ್ಟಲೆ ಓದಿದಾರ? ಖಂಡಿತ. ಅವರಿಂದ ನಾವು ಕಲ್ತ್ಕೊಳ್ಬೇಕು. ಅವರು ನಮ್ಗೆ ಎಷ್ಟೋ ಪಾಠವನ್ನು ಹೇಳ್ಕೊಡ್ಬಲ್ರು. ಎಷ್ಟೋ ಟನ್ಗಟ್ಲೆ ಪುಸ್ತಕಗಳನ್ನ, ಪೇಜ್ಗಳನ್ನ, 1000 ಗಟ್ಲೆ ಪುಟಗಳನ್ನ ನಾನು ಬೈ ಹಾರ್ಟ್ ಮಾಡಿದ್ದೀನಿ ಅಂದ ತಕ್ಷಣ ಅವರ ಜೀವನ ನಮ್ಗೆ ಆದರ್ಶ ಆಗ್ಬೇಕಾದ ಅಗತ್ಯ ಇಲ್ಲ. ಇರಬಹುದು ಅವರಲ್ಲೂ ಕೂಡ, ಇಲ್ಲ ಅಂತ ಹೇಳಲ್ಲ ನಾನು. ನನ್ನ ಲಿಮಿಟೇಷನ್ ಇದು. ಓಕೆ ಓಕೆ ಓಕೆ. ಅಂದರೆ ನನ್ನಿಂದ ಏನೇನು ಸಾಧ್ಯ ಅಥವಾ ಏನೇನು ಸಾಧ್ಯ ಇಲ್ಲ ಅದರ ಸ್ಪಷ್ಟತೆ ಇರೋದು ಬಹಳ ಇರಬೇಕು ನಮಗೆ. ನಾವು ಅದನ್ನು ಅರ್ಥಕೊಳ್ಬೇಕು. ಇಲ್ಲಾಂದ್ರೆ ನವಿಲ್ ಕುಣಿಯೋದನ್ನು ನೋಡಿ ಕೆಂಬಕ್ಕೆ ಪುಕ್ಕ ತರ್ಕೊಳ್ತು ಅನ್ನಂಗೆ ಒಂದು ಮಾತಿದೆ ಹೇಳಿ. ನನ್ನ ಕೈಲಿ ಕುಣಿಯಕ್ಕಾಯ್ತಿಲ್ವಲ್ಲ ಅಂತ ಪುಕ್ಕನೆಲ್ಲ ತರ್ಕತಿತ್ತು. ಇದನ್ನ ಯಾರು ಹೇಳಿದ್ದು? ಯಾರೋ ದೊಡ್ಡವರು ಹೇಳೋದು. ಅಂದ್ರೆ ನವಿಲಿಂದ ದೊಡ್ಡವರು ಯಾರು? ಜಾನಪದ ಗಾದೆ ಮಾತು. ಜಾನಪದದವರು ಎಷ್ಟು ಓದಿದ್ದಾರೆ? ಖಂಡಿತ ಓದಿಲ್ಲ. ಅದನ್ನೇ ನಾನು ಹೇಳ್ತೇನೆ. ಪ್ರಕೃತಿ ಉದಾಹರಣೆ. ನಿಜ 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 ನಿಜ. ಅಂದ್ರೆ ಎಂಥವರೇ ಹೇಳಿದ್ರು ಅನ್ನೋದು ಮರ್ತೋದ್ರು ಕೂಡ ಏನು ಹೇಳಿದ್ರು ಅನ್ನೋದು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ, ಬಹಳ ಮುಖ್ಯ. ಮಹಾಭಾರತ ಯಾರು ಬರ್ದವರು ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಅದರಲ್ಲಿ ಇರೋ ಸಾರವನ್ನು ತಿಳ್ಕೊಳ್ಳುವ. ಹಾಗಂತ ಅವ್ರಿಗೆ ಅಗೌರವ ಕೊಡ್ತಾ ಇದ್ದೀನಿ ಅಂತಲ್ಲ. ನಿಜ ನಿಜ ನಿಜ. ಕೆಲವರು ಇರ್ತಾರೆ, ನೀನು ಅದನ್ನು ಓದಿಲ್ಲ ಅಂತಂದ್ರೆ ನೀನು ಅಷ್ಟು ಇದಾಗ್ಬಿಟ್ಟು. ನೋ, ಇದು ನೋಡಿ ಬಹಳ ಸೂಕ್ಷ್ಮ ವಿಚಾರ. ಯಾಕಂದ್ರೆ ಅದ್ರ ಬಗ್ಗೆನೂ ತಗರಿ ಎತ್ತು ಬಿಡ್ತಾರೆ. ಹೌದು. ಹಾಗಂತ ಅವ್ರ ಬಗ್ಗೆ ಅಗೌರವ ಇದೆ ಅಂತಲ್ಲ. ನೀನು ಎಷ್ಟು ತಿಳ್ಕೊಂಡಿದೀಯಾ, ನೀವು ಅದನ್ನ ಎಷ್ಟು ಗೌರವಯುತವಾಗಿ ನೋಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ಪುಸ್ತಕವನ್ನು ಪೂಜಾ ರೂಮಿನಲ್ಲಿ ಅಥವಾ ಆ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋರ್ಗೂ ಅದನ್ನ ಓದೋರ್ಗೂ ಮತ್ತು ಅದನ್ನು ಅಳವಡಿಸ್ಕೊಂಡಿರೋರ್ಗೂ ವ್ಯತ್ಯಾಸ ಇದೆ. ಖಂಡಿತ. ನೀವು ಈ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದೀರಿ. ಹೌದು. ಪೂಜೆ ಬಗ್ಗೆನೂ ಹೌದು ಅಥವಾ ಓದೋದ್ರ ಬಗ್ಗೆನೂ ಹೌದು, ಬಟ್ ಅಳವಡಿಸಿಕೊಳ್ಳದೇ ಇದ್ರೆ ಅದು ವ್ಯರ್ಥ ಅಂತ. ಹೌದು. ನೀವು ಆ ಸಿದ್ಧಾಂತದ ಬಗ್ಗೆನೇ ಮಾತಾಡ್ತಿರೋದು, ಹೌದಲ್ಲ? ಹಾಗಂತ ನಾನು ಓದ್ತೀನಿ ಅಂತ ಹೇಳಿಲ್ಲ, ನಾನು ಓದಲ್ಲ ಅಂತಾನೆ ಹೇಳಿದ್ದೆ. ಓಕೆ ಓಕೆ. ಬಟ್ ಅಲ್ಟಿಮೇಟ್ಲಿ ನಾನು ಅದರಿಂದ ಸಾರವನ್ನು ನಾವು ಹೇಗೆ ತಿಳ್ಕೊಳ್ತೀವಿ ಅಂತ ಅನ್ನೋದು. ಓಹೋ. ಊಟಕ್ಕೆ ಸಾರು ಹೇಗೆ ಎಷ್ಟು ಮುಖ್ಯನೋ ಬದುಕಿಗೆ ಸಾರ ಅಷ್ಟೇ ಸಾರ ಮುಖ್ಯ. ಸಾರು ಸಾರ ಎರಡೂ ಹಿತ. ಓಕೆ ಓಕೆ. ಬಟ್ ಯಾಕಂದ್ರೆ ಮನೆಯಲ್ಲೇ ಆಧ್ಯಾತ್ಮಿಕವಾಗಿ ಒಂದು ಸ್ವಲ್ಪ ವಾತಾವರಣ ಹಂಗಿದೆ, ಯಾಕಂದ್ರೆ ಪೂಜೆ ಇಲ್ಲ. ಬಟ್ ಆ ಕಾರಣಕ್ಕೆ ಮನೆಯಲ್ಲಿ ಈ ಪ್ರವಚನಗಳಿಗೆ ಹೋಗೋದು ಏನೋ ರೂಢಿ ಇತ್ತಾ ಚಿಕ್ಕ ವಯಸ್ಸಲ್ಲಿ? ಅಂದರೆ ಇವತ್ತಿಗೂ ನಾವು ಒಂದಲ್ಲೊಂದು ರೀತಿಯಲ್ಲಿ ಆ ಥರದ ಒಂದು ಎಕ್ಸ್ಪೋಷರ್ ಇದೆ ನಮಗೆ. ಇದ್ದೇ ಇದೆ. ನಮ್ಮ ಗುರುಗಳ
ಪ್ರವಚನ ಇರ್ಬೋದು, ಮತ್ತು ನಾವು ನಂಬಿರುವಂತಹ ಇವರದ್ದು ಇರ್ಬೋದು, ಮತ್ತು ನಮ್ಮಲ್ಲಿ ಆ ಥರದ ವಾತಾವರಣ ಇದೆ ನಮ್ಮ ಊರಿನಲ್ಲಿ. ಭಜನೆಗಳು ಆಗ್ತಾ ಇರುತ್ತೆ, ಮತ್ತು ಕಾರ್ಯಕ್ರಮಗಳು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಮನೆಯಲ್ಲಿ ಯಾವಾಗವಾಗ ಪೂಜೆಗಳು, ಗಣಪತಿ ಹವನಗಳು, ಸೊ ಸತ್ಯನಾರಾಯಣ ಪೂಜೆ ಇರ್ಬೋದು, ಹೀಗೆ ದುರ್ಗಾ ಪೂಜೆ, ಮತ್ತು ಆಷಾಢಕ್ಕೆ ಪ್ರತಿ ಸೋಮವಾರ ನಮ್ಮಲ್ಲಿ ರುದ್ರಾಭಿಷೇಕ ನಡೆಯುತ್ತೆ, ಏಕಾದಶ ರುದ್ರಾಭಿಷೇಕ ನಡೆಯುತ್ತೆ. ಸೊ ಈ ಥರದ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಆಷಾಢದಲ್ಲಿ ಮೊದಲಿಗೆ ಪ್ರತಿನಿತ್ಯ ನಡೀತಿತ್ತಂತೆ, ಅಂದರೆ ಆಷಾಢದ ಅಷ್ಟೂ ದಿನಗಳು ನಡೀತಿತ್ತು ಆಷಾಢ ಮಾಸದಲ್ಲಿ. ಸೊ ಈಗ ಏನೇನು ನಡೀತಿದೆ ಪ್ರಾಜೆಕ್ಟ್, ಅಥವಾ ಕಿರುತೆರೆಯಲ್ಲಿ ಅಥವಾ ನಿಮ್ಮ ಸಂಸ್ಥೆ ಕಡೆಯಿಂದ? ಕಲರ್ಸ್ ಕನ್ನಡದ ಹಿನ್ನೆಲೆ ಧ್ವನಿ, ಅಂದರೆ ಪ್ರೋಮೋಗಳದ್ದು ವಾಯ್ಸ್ ಓವರ್ಸ್ ಎಲ್ಲ. ಒಂದು ಯಾವುದೋ ಸೀರಿಯಲ್ದು ಒಂದು ಯಾವುದಾದ್ರು ಹೇಳಿ ಸರ್. ಒಂದು ಯಾವುದಾದ್ರು. ರಾಮಾಚಾರಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 10 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಇದಕ್ಕೆ ನಾನು ಯಾವಾಗಲಿಂದ ಅಭಿಮಾನಿ ಅಂದರೆ, ನಿಮ್ಮದು ನ್ಯೂಸ್ ಫಸ್ಟ್ ಒಂದು ಇಂಟರ್ವ್ಯೂ ಬಂದಿದ್ದೆ, ಆಗ ನಾನು ಚಿತ್ತಾರ ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಹೌದು, ನೀವು ಇವತ್ತಿಗೂ ನಿಮ್ಮ ನಂಬರ್ನ ಹಾಗೆ ಸೇವ್ ಮಾಡಿಟ್ಕೊಂಡಿದ್ದೀವಿ. ಆಗ ನಾವು ಇವರಾ, ಯಾಕಂದ್ರೆ ನಾವು ಬಿಗ್ ಬಾಸ್ ನೋಡೋರು, ಇವರ ಅವರು, ಯಾಕಂದರೆ ಆ ನ್ಯೂಸ್ ಫಸ್ಟಲ್ಲಿ ನೀವೊಂದು ಧ್ವನಿ ಹೇಳಿದರೆ, ಅವಾಗ ನೀವು ಲಕ್ಷ್ಮೀ ಬಾರಮ್ಮ ಏನೋ ಉದಾಹರಣೆ ಕೊಟ್ಟಿದ್ರಿ ಅಲ್ಲಿ, ಆ ಪ್ರೋಮೋದಲ್ಲಿ ಹಾಕಿದ್ರು ಅವರು. ಈಗ ಭಾಗ್ಯಲಕ್ಷ್ಮಿ ಪ್ರತಿದಿನ ಸಂಜೆ 7 ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ. ಲಕ್ಷ್ಮೀ ಬಾರಮ್ಮ ಸೋಮವಾರದಿಂದ ಶುಕ್ರವಾರ ರಾತ್ರಿ 7:30ಕ್ಕೆ. ಎಲ್ಲ ಮುಗ್ದೋಗ್ಬಿಟ್ಟಿದೆ. ವೆರಿ ಗುಡ್, ಬಹಳ ಅದ್ಭುತ ಸರ್. ಅಂದರೆ ಬಹುಶಃ ಈ ಏನು ಹೇಳಿದ್ರಲ್ಲ, ಅಥವಾ ಈ ಧ್ವನಿಗಳ ಸ್ಯಾಂಪಲ್ಗಳನ್ನಷ್ಟೇ ಕೇಳಿರ್ತೀವಿ, ಬಟ್ ಅವ್ರ ಬದುಕು ಕೂಡ ಇವತ್ತು ನಾವು ಕೇಳ್ತಾ ಇರೋ ಇಂಪಾದ ಧ್ವನಿ ಅಥವಾ ಅವರ ಹಸನಾದ ಬದುಕು, ಬಟ್ ಇದು ಪಕ್ವವಾಗಲಿಕ್ಕೆ ಇಷ್ಟೊಂದು ವರ್ಷಗಳು ತಗೊಂಡಿದೆ. ಆ ಕಥೆಯನ್ನು ತಿಳ್ಕೊಳ್ಬೇಕು ಅನ್ನೋ ನನಗೂ ಕುತೂಹಲ ಇತ್ತು. ಆ್ಯಂಡ್ ನನ್ನ ಕೈಲಿ ಸಾಧ್ಯವಾದಷ್ಟು ಅವರಿಗೆ ವಿಚಾರಗಳನ್ನು ಕೇಳಿ ತೆಗೆಸುವ ಪ್ರಯತ್ನ ಕೂಡ ಮಾಡಿದ್ದೀನಿ. ಬಟ್ ಅಂತಿಮವಾಗಿ ನೀವು ತುಂಬ ಜನ, ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ವಾಯ್ಸ್ ಓವರ್ ಅನ್ನೋ ಆ ಕ್ಷೇತ್ರ ಇದೆಯಲ್ಲ, ತುಂಬ ಜನಕ್ಕೆ ನೀವೊಂದು ಸ್ಫೂರ್ತಿ ಮತ್ತು ಒಂದು ಮಾದರಿ ಆಗಿದ್ದೀರಿ. ಹಾಗೂ ಅಂಥದ್ದೇನೋ ಒಂದು ದೊಡ್ಡ ಕೀರ್ತಿ ಬಂದಾಗ, ಅಥವಾ ಅಂಥದ್ದೇನೋ ಒಂದು ಮೆರುಗು ಬಂದಾಗ ಬದುಕಿಗೆ ಎಷ್ಟು ವಿನಯವಾಗಿರಬೇಕು. ನಾವು ಪ್ರತಿ ಸಾರಿ ಕರೆ ಮಾಡಿದಾಗಲೂ ಅವರು ಅಷ್ಟೇ ವಿನಯವಾಗಿ ವರ್ತಿಸಿದ್ರು. ಯಾಕಂದರೆ ನಾವಿನ್ನೂ ಕಲಿತಾ ಇರೋರು, ಯಾಕಂದ್ರೆ ಅವರು ಪ್ರೊಫೆಷನಲ್ಲಾಗಿ ಎಲ್ಲ ತಿಳ್ಕೊಂಡು ಬಂದಿರೋರು, ನಮ್ಮದು ಹೆಂಗೋ ನಡ್ಕೊಂಡು ಬರ್ತಾ ಇದೆ. ಎಲ್ಲ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡು ಬಂದಿರೋರು ನಮ್ಮದು. ಈಗ ಬಹುಶಃ ಅವರು ಎಲ್ಲೂ ಕೂಡ ನಮಗೆ ಇದು ಸರಿಯಿಲ್ಲ ಅಂತ ಹೇಳಿಲ್ಲ, ಬಟ್ ತಪ್ಪುಗಳಾಗಿದ್ದಾವೆ. ಈಗ ನಾವು ಮಾತಾಡ್ಬೇಕಾದ್ರೆ ಏನೋ ವ್ಯಾಕರಣ ವ್ಯತ್ಯಾಸ ಆಗಿರ್ಬೋದು, ಯಾಕಂದರೆ ನಮ್ಮ ಕಲಿಕೆ ಬಹಳ ಪುಟ್ಟದ್ದು. ಅವರು 20 ವರ್ಷಗಳ ಬಹಳ ದೊಡ್ಡ ಅನುಭವ, ನನಗೀಗ 27 ವರ್ಷ. ನಿಮ್ಮ ಅನುಭವಕ್ಕಿಂತ 7 ವರ್ಷ ದೊಡ್ಡವನು. ಆದರೆ ನಮ್ಮ ಕರೆಗೆ ಹೋಗುಟ್ಟು ಬಂದಿದ್ದಾರೆ. ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ನನ್ನ ಬಹಳ ದೊಡ್ಡ ಕೃತಜ್ಞತೆ. ಯಾವಾಗಲೂ ಕೂಡ ನಿಮ್ಮನ್ನು ನಾನು ಸ್ಮರಿಸ್ತೀನಿ. ಕಾರಣ ಇಷ್ಟೇ, ನಾನು ಯಾವುದೋ ಮೋಟಿವೇಶನ್, ಯಾಕಂದರೆ ನಾನು ಮೊದಲು ಸೋನು ನಿಗಮ್ ಅವರನ್ನು ನೋಡಿ ನಾನು ಅವ್ರ ಥರ ಹಾಡಬೇಕು ಅಂತ ಭಾವಿಸಿದ್ದೆ. ಮತ್ತು ಒಂದು ಹಂತ ಆದಮೇಲೆ ನ್ಯೂಸ್ ಚಾನಲ್ ನಾನು ಬ್ಯಾಂಕರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲ ನ್ಯೂಸ್ ಚಾನಲ್ಗೆ ಹೋದೆ, ನೀನು ಕಪ್ಪು ಅನ್ನೋ ಕಾರಣಕ್ಕೆ ಎಲ್ಲ. ಹಿಂದ್ಗಡೆ ನಾನು ಚಿತ್ತಾರದಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಹಿಂಗೆ ಸೆಲೆಬ್ರಿಟಿಗಳನ್ನ ನಂಬರ್ ಕೊಡೋರು, ಅವ್ರಿಗೆ ಫೋನ್ ಮಾಡೋದು, ಸರ್ ನಿಮ್ಮದು ಇಂಟರ್ವ್ಯೂ ಮಾಡ್ಬೇಕು ಸರ್ ಅಂತ. ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತೀನಿ. ಇಲ್ಲಪ್ಪ ಹಂಗೆಲ್ಲ ಬೇಡ ಅನ್ನೋರು. ಈಗ ನಿಮ್ಮಂಥವ್ರ ಹತ್ರ ಹೋಗೋದು, ಕ್ಯಾಮ್ರಾ ಇಡೋದು, ಸರ್ ನೀವು ಒಬ್ಬರೇ ಮಾತಾಡಿ ಸರ್, ನಾನು ಇಲ್ಲಿಂದ ಪ್ರಶ್ನೆ ಕೇಳ್ತೀನಿ. ಎಲ್ಲ ಒಂದು 140 ಜನದ ಇಂಟರ್ವ್ಯೂ ಮಾಡಿದ್ದೆ ಚಿತ್ತಾರದಲ್ಲಿದ್ದಾಗ. ಬಟ್ ನಮಗೆ ನಾನು ಎಷ್ಟು ಜನ ಮಾತಾಡ್ತೀನಿ, ಮತ್ತು ನಾನು ಸ್ಕ್ರೀನ್ ಮೇಲೆ ಬಿಡಲ್ವಲ್ಲಪ್ಪ ಇವರು ಅಂತ ಏನೋ ಒಂದು ಯೋಚನೆ, ಹಪಾಹಪಿ. ಪಾಪ ಅವ್ರಿಗೆ ಬಿಡದೇ ಇರೋದಕ್ಕೆ ಅವ್ರಿಗೆ ಕಾರಣ ಇದೆ. ನನ್ನನ್ನು ನೆಗೆಟಿವ್ ಆಗಿ ಕಪ್ಪಿದ್ದಾನೆ ಅಂತ ಅವ್ರದ್ದು ಏನೋ ಕಾರಣ ಅಲ್ವೇನೋ ನಾನು ಅಂದ್ಕೊಳ್ತೀನಿ. ಬಟ್ ನಾನೇನು ಪಕ್ವ ಆಗಿರಲಿಲ್ಲ, ಇವತ್ತಿಗೂ ಪಕ್ವ ಅಲ್ಲ. ಆದರೆ ನಮಗೆ ಸ್ಕ್ರೀನ್ ಮುಂದೆ ಬರಬೇಕು ಅನ್ನೋದಕ್ಕೆ ನಮಗೊಂದಷ್ಟು ಕಾರಣ ಇದ್ದರೆ, ಬೆಳಕಣೆಯ ಈಗಲೇ ಅಂತ ಹೇಳಲಿಕ್ಕೆ ಅವ್ರಿಗೂ ಒಂದಷ್ಟು ಕಾರಣ ಇದ್ದು. ಬಟ್ ನಿಮ್ಮ ಹಸಿವು, ನಿಮ್ಮ ನಿರಂತರ ಪ್ರಯತ್ನ ಎಲ್ಲೋ ಒಂದು ಕಡೆ ನಿಮಗೆ ದಾರಿ ಮಾಡಿಕೊಡುತ್ತೆ.
ಮತ್ತು ನೀವು ಅಲ್ಲಿ ಅಷ್ಟು ದಿನ ಇದು ಮಾಡಿರೋ ಬಗ್ಗೆ ನಾನು ಏನು ಹೇಳೋದು ಅಂತಂದರೆ, ಮೇ ಬಿ ನಿಮ್ಮನ್ನು ಅದು ಒಂಥರ ಕುಕ್ಕರ್ ಒಳಗಡೆ ಹಾಕಿ ಪ್ರೆಷರಲ್ಲಿ ಕುದಿಸಿ ಬೇಯಿಸಿ ರೆಡಿ ಮಾಡ್ತಾಯಿತ್ತು. ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮ್ಮ ಮೂಲಕ ಒಂದಿಷ್ಟು ಜನರಿಗೆ ಒಂದಿಷ್ಟು ಸಾಂತ್ವನವನ್ನು ಕೊಡೋದಕ್ಕೆ ಅವಕಾಶ ಆಯಿತು ಅನಿಸುತ್ತೆ. ಇಲ್ಲಾಂತಂದರೆ ನೀವು ಅಲ್ಲೇ ಉಳಿದು ಬಿಡ್ತಿದ್ರಿ ಅನಿಸುತ್ತೆ. ಇದು ನನ್ನ ಒಂದು ಯೋಚನೆ. ಮತ್ತು ಆ್ಯಂಕರ್ ಅಂತಂದರೆ ಏನು? ಆ್ಯಂಕರ್ ಅಂತಂದರೆ ಅರ್ಥ ಏನು? ಬರೀ ನಿರೂಪಣೆ ಮಾಡುವವನು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದನ್ನು ಅಂದರೆ ಈಗ ಹಡಗಿನ ಆ್ಯಂಕರ್ ಅಂತಂದರೆ ಹಡಗನ ಒಂದು ಕಡೆ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಇರುವಂತಹದ್ದಕ್ಕೆ ಆ್ಯಂಕರ್ ಅಂತ ಕರೀತಾರೆ. ಸೊ ಹಾಗೆ ನೀವು ಎಷ್ಟೋ ಜನರಿಗೆ ಅವರೆಲ್ಲೋ ಅಂದರೆ ಕೊಚ್ಚಿ ಹೋಗದೇ ಇರೋ ಥರ ಆ್ಯಂಕರ್ ಆಗಿ ನೀವು ನಿಮ್ಮ ಈ ಕೆಲಸ ನಿಜವಾಗ್ಲೂ ತುಂಬ ಜನಕ್ಕೆ ಪ್ರೇರಣಾದಾಯಕ. ಸೊ ಒಳ್ಳೇದಾಗಲಿ. ನನಗೂ ಕೂಡ ಖುಷಿ ಆಯಿತು ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಮ ಜೊತೆ ಪ್ರತಿ ಸತಿ ಮಾತಾಡಿದಾಗೂ ಖುಷಿ ಆಗುತ್ತೆ. ಯಾಕಂದರೆ ನಿಮ್ಮಲ್ಲಿರುವಂತಹ ಹಂಬಲ್ನೆಸ್ ಇರ್ಬೋದು, ಆ ಪ್ರೀತಿ ಇರ್ಬೋದು, ಅದು ಅಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡಿದಾಗ ನನ್ನಲ್ಲೂ ಆ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನಷ್ಟು ಜನರಿಗೆ ಪ್ರೀತಿಯನ್ನು ಹಂಚಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮಿ. ಥ್ಯಾಂಕ್ ಯು. ಅವ್ರ ದೊಡ್ಡ ಗುಣ. ನಾನು ಈಗಲೂ ಕೂಡ ಅಷ್ಟೇ, ಹೌದು, ಏನೋ ಒಂದು ಭಗವಂತ ಪುಟ್ಟ ಪುಟ್ಟ ದಾರಿ ಮಾಡಿಕೊಟ್ಟಿದ್ದಾನೆ. ಅಲ್ಲಿ ಓದೋದು ಗುರುಗಳ ಅನುಗ್ರಹದಿಂದ, ನಾನು ಗುರುಕುಲದಲ್ಲಿ ಪಡ್ಕೊಂಡಿರೋದನ್ನು ಅಲ್ಲಿ ಹೇಳೋದು. ಆದರೆ ಇವರು ಅದೆಲ್ಲವನ್ನು ಗಮನಿಸಿ ನಮಗೊಂದು ದೊಡ್ಡ ಒಂದು ಗೌರವ ಕೊಡ್ತಾರಲ್ಲ. ಎಷ್ಟೇ ನಾನು ಹೇಳ್ತೀನಿ, ನಿಮ್ಮ ಕೆಲಸಗಳನ್ನು ಲೋಕ ನೋಡ್ತಾ ಇರುತ್ತೆ. ಎಂದು ಒಂದು ದಿನ ಅದರ ಫಲವನ್ನು ನೀವು ಪಡೀತೀರಿ. ಫಲ ಅಂದರೆ ಯಾವುದೋ ಒಂದು ದೊಡ್ಡ ಅವಕಾಶ ಅಂತ ಅಲ್ಲ. ನಿಮ್ಮನ್ನು ಕಂಡಾಗ ಅವರು ನಿಮ್ಮನ್ನು ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು ಅಂದರೆ ನನ್ನ ಪ್ರಕಾರ ಅದೇ ಭಗವಂತ ನಿಮಗೆ ಕೊಟ್ಟಂತಹ ಫಲ. ಹಾಗಾಗಿ ಈ ಸಭ್ಯತೆ ಹಾಗೂ ವಿನಯತೆ ಹಾಗೂ ನಿರಂತರ ಪ್ರಯತ್ನ, ಶಿಸ್ತು, ಸಂಯಮ ಮತ್ತು ತಾಳ್ಮೆ ಇಷ್ಟು ಅವರನ್ನೂ ಗೆಲ್ಲಿಸಿದೆ. ನನಗೂ ಒಂದು ಗೆಲುವಿನ ಮಾರ್ಗ ತೋರಿಸಿದೆ. ಮತ್ತು ಲೋಕದ ಮಹನೀಯರೆಲ್ಲ ಕಂಡುಕೊಂಡ ಬಹಳ ದೊಡ್ಡ ಸತ್ಯ ಅದು. ನೀವು ಕೂಡ ಅದನ್ನೇ ಮಾಡಿ. ನಿಮ್ಮೆಲ್ಲರಿಂದಲೂ ಸಾಧ್ಯ ಇದೆ. ನೀವು ಕಪ್ಪಿರ್ಬೋದು, ದಪ್ಪ ಇರ್ಬೋದು, ಅಥವಾ ನೋಡಲಿಕ್ಕೆ ನೀವು ಅಷ್ಟೇನು ಸುಂದರರಲ್ಲದೇ ಇರಬಹುದು. ಆದರೆ ನಿಮ್ಮ ಧ್ವನಿಯೋ ಅಥವಾ ನಿಮ್ಮ ದೇಹವೋ, ಅಂದರೆ ಭಾಷೆ, ಭಾವನೆ, ಬದುಕು ಇವೆಲ್ಲವೂ ಕೂಡ ನಮ್ಮ ನಡೆ ನುಡಿಯಿಂದ ನಿರ್ಧಾರವಾಗುತ್ತೆ. ಇವರ ಕಥೆಯನ್ನು ಕೇಳಿದ ನಿಮಗೆ ಯಾವುದೋ ಒಂದು ಕಡೆ ಹೌದು ನಾನು ಏನೋ ಮಾಡ್ಬೋದಲ್ಲ, ನಾನು ಯಾಕೆ ಚಿಕ್ಕ ಪುಟ್ಟದಕ್ಕೆಲ್ಲ ಬೇಸರ ಮಾಡ್ಕೊಳ್ತೀನಿ ಅಥವಾ ಸೋತೆ ಅಂತ ಕೊರಗ್ತಾ ಕೂರ್ತೀನಿ. ಇವರು ಇಷ್ಟು ಹೆಸರು ಮಾಡಲಿಕ್ಕೆ 20 ವರ್ಷ ತಗೊಂಡ್ರು ಅನ್ನೋದಾದರೆ, ನಾನೆಲ್ಲೋ ಒಂದು 5,000 10,000 ಫಾಲೋವರ್ಸ್ ಬಂದ ತಕ್ಷಣ ಯಾಕೆ ನಾನು ದೊಡ್ಡದಾಗಿ ನನ್ನನ್ನು ನಾನು ಅಹಂಕಾರ ಪಡ್ಕೊಳ್ತಿದ್ದೀನಿ, ಇಲ್ಲ ಅದನ್ನು ಮಾಡಬಾರ್ದು ಅಂತ ಒಂದ್ಸಲಿ ಅನಿಸಿದ್ರೆ ಇದರಿಂದ ಏನೋ ನಿಮಗೆ ಸಿಕ್ತು, ಅದರಿಂದ ನಮಗೂ ಕೃತಜ್ಞತೆ ಅಥವಾ ನಮಗೂ ಒಂದು ಧನ್ಯತೆ ಬಂತು ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಶೇಷ ವ್ಯಕ್ತಿಯ ಜೊತೆಗಿನ ಮಾತುಕತೆಯನ್ನು ಮುಕ್ತಾಯ ಮಾಡ್ತಾ ಮತ್ತೊಮ್ಮೆ ವಿಶೇಷ ವ್ಯಕ್ತಿತ್ವದ ಜೊತೆ, ವಿಶೇಷ ಸಾಧಕರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಹರೇ ಕೃಷ್ಣ.